ಸಿಂಹರಾಶಿ ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಪ್ರಯತ್ನವನ್ನು ಮಾಡಿ. ಆಗ ಆ ಭಾವನಾತ್ಮಕವಾದಂತಹ ಒಂದು ಬೆಸುಗೆ ನಿಮ್ಮಲ್ಲಿ ಗಟ್ಟಿಯಾಗ್ತಕ್ಕಂಥದ್ದು. ಮೇಲಧಿಕಾರಿಗಳ ವರ್ತನೆ ನಿಮಗೆ ನೋವನ್ನುಂಟು ಮಾಡುತ್ತೆ. ನಿಮಗಿಂತ ಹಿರಿಯರು ಅಥವಾ ವಿದ್ಯಾರ್ಥಿಗಳೇ ಆಗಿದ್ದರೆ ಶಿಕ್ಷಕರ ನಡವಳಿಕೆ, ಅವರು ಆಡುವಂತಹ ಮಾತು, ನಡ್ಕೊಳ್ತಕ್ಕಂತಹ ರೀತಿ, ನಿಮ್ಮ ಮೇಲೆ ಅವರು ಪ್ರಯೋಗ ಮಾಡ್ತಕ್ಕಂತಹ ಯಾವುದೋ ಒಂದು ವಿಧಾನ ನಿಮಗೆ ಬಹಳ ಬೇಸರವನ್ನು ಉಂಟು ಮಾಡುವಂಥದ್ದಾಗತ್ತೆ. ಸಹೋದ್ಯೋಗಿಗಳಿಗೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಕಷ್ಟ, ನಿಮ್ಮ ಸಮಸ್ಯೆ, ನಿಮ್ಮ ಸವಾಲು, ನಿಮಗೆ ಆಗಿರತಕ್ಕಂತಹ ನೋವು, ದುಃಖ ಇದೆಲ್ಲ ಗೊತ್ತಿದ್ದರೂ ಕೂಡ ಯಾವ ಪ್ರಯೋಜನವೂ ಆಗೋದಿಲ್ಲ. ಅವರು ಯಾವುದೇ ರೀತಿಯಲ್ಲೂ ನಿಮಗೆ ಸಹಾಯವನ್ನು ಮಾಡಲಿಕ್ಕೆ ಅಶಕ್ತರಾಗ್ಬಿಡ್ತಾರೆ ಅನ್ನುವಂಥದ್ದು. ಹೊಸ ಹೊಸ ಕೆಲಸಗಳಲ್ಲಿ ಆತ್ಮವಿಶ್ವಾಸದ ಕೊರತೆ ನಿಮ್ಮನ್ನು ಕಾಡುತ್ತೆ. ಹೊಸದಾಗೇನೋ ಮಾಡಬೇಕು ಅಂತ ಅಂದ್ಕೊಳ್ತೀರಿ, ಆಸೆ ಇದೆ, ಉತ್ಸಾಹ ಇದೆ, ಆದರೆ ಆತ್ಮವಿಶ್ವಾಸ ಇಲ್ಲ. ನಾನು ಇದರಲ್ಲಿ ಜೈಗಳಿಸ್ತೀನಿ, ಇದರಿಂದ ನಾನು ಲಾಭವನ್ನು ಪಡ್ಕೊಳ್ತೀನಿ, ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನುವಂತಹ ಆತ್ಮವಿಶ್ವಾಸ ನಿಮಗೆ ದೃಢವಾಗಿಲ್ಲದೆ ಇರತಕ್ಕಂಥದ್ದು. ತಂದೆಯವರ ಮಾತಾಗಲಿ ಮಾರ್ಗದರ್ಶನವಾಗಲಿ ತಾತ್ಸಾರ ಮಾಡಬೇಡಿ. ಅದೇ ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದು. ಆ ಸೂಕ್ಷ್ಮ ನಿಮಗೆ ಗೊತ್ತಾಗಬೇಕು. ವಿದ್ಯೆ, ಬುದ್ಧಿ ಇವೆಲ್ಲವನ್ನ ಮೀರಿ ಮಾನವೀಯತೆಯಿಂದ ವರ್ತಿಸಬೇಕು. ನಿಮಗೇನೇ ವಿದ್ಯೆ ಇರ್ಬೋದು, ಏನೇ ಬುದ್ಧಿವಂತರಾಗಿರ್ಬೋದು, ಯಾವುದೇ ಕೆಲಸಗಳನ್ನು ಅಥವಾ ಯಾವುದೇ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ, ನಾಜೂಕಾಗಿ ನೀವು ಬಗೆಹರಿಸ್ಬೋದು, ಮುಂದುವರಿಸ್ಬೋದು. ಆದರೆ ಮನುಷ್ಯತ್ವ ಬಹಳ ಮುಖ್ಯ. ಯಾರನ್ನು ಹೇಗೆ ನೀವು ನೋಡ್ತೀರಿ, ಯಾರನ್ನು ಹೇಗೆ ಗೌರವಿಸ್ತೀರಿ ಅನ್ನುವಂಥದ್ದೆಲ್ಲ ಬಹಳ ಮುಖ್ಯವಾಗುತ್ತೆ. ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಅಸೂಯಾಪರವಾದಂತಹ ಗುಣಗಳನ್ನು ದೂರ ಮಾಡಿಕೊಳ್ಬೇಕು. ಬೇರೆಯವರನ್ನ ಕಂಡ್ರೆ ನನಗಾಗೋದಿಲ್ಲ ಅನ್ನುವಂತಹ ಅಭಿವ್ಯಕ್ತಿಯನ್ನು ನೀವು ಯಾವಾಗ ತೋರಿಸ್ತೀರಿ, ಅಭಿವ್ಯಕ್ತಿತ್ವವನ್ನು ಅಲ್ಲಿ ಕಾಣಿಸ್ತೀರಿ, ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಹಿತೈಷಿಗಳು, ಸ್ನೇಹಿತರು ನಿಮ್ಮ ನ್ಯೂನ್ಯತೆಯನ್ನು ತಿಳ್ಕೊಂಡ್ಬಿಡ್ತಾರೆ. ಈಗಾಗಲೇ ಅವರ ಅನುಭವಕ್ಕೆ ಬಂದಿರಬಹುದು, ಆದರೆ ಮತ್ತೆ ಮತ್ತೆ ಅದನ್ನು ಖಾತ್ರಿ ಮಾಡ್ಕೊಳ್ತಕ್ಕಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಹೊಸ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ಅದು ದೂರವಾಗದೇ ಇದ್ದರೆ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಡೀಲಿಕ್ಕೆ ಕಷ್ಟ ಆಗತ್ತೆ. ನಿಮ್ಮ ಮೇಲ್ಮಟ್ಟದವರು ಅಂದರೆ ಹಿರಿಯ ಅಧಿಕಾರಿಗಳು, ಮನೆಯಲ್ಲಿ ದೊಡ್ಡವರು ನಿಮಗೆ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ವಹಿಸಿ ಪರೀಕ್ಷೆ ಮಾಡಬಹುದು. ಅದರಲ್ಲಿ ನೀವು ಉತ್ತೀರ್ಣರಾದರೆ ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದರೆ ಮಾತ್ರ ಇರತಕ್ಕಂತಹ ಅಲ್ಪ ಸ್ವಲ್ಪ ನಂಬಿಕೆಯನ್ನು ಉಳಿಸ್ಕೊಳ್ಬಹುದು. ಕಠಿಣ ಪರಿಶ್ರಮಕ್ಕೆ ಪ್ರತಿಪೂರ್ಣವಾದಂತಹ ಅಥವಾ ಪರಿಪೂರ್ಣವಾದಂತಹ ಪ್ರತಿಫಲ ಸಿಕ್ಕುವುದಿಲ್ಲ. ಬೇಸರವನ್ನು ಮಾಡಿಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನೀವು ಕಷ್ಟಪಡಬೇಕು ಅನ್ನುವಂಥದ್ದು ಗ್ರಹಗತಿಯಾಗಿದ್ದರೆ ಕಷ್ಟಪಡಲೇಬೇಕು ಅನ್ನೋದು ನಿಶ್ಚಯವಾಗುತ್ತೆ. ಮಕ್ಕಳಿಗೆ ಶುಭ ಇದೆ. ಮನೆಯಲ್ಲಿ ಸಾಯಂಕಾಲದ ಹೊತ್ತಿಗೆ, ರಾತ್ರಿಯ ಹೊತ್ತಿಗೆ ಏನೋ ಒಂದಷ್ಟು ಸಮಾಧಾನ ನಿಮ್ಮ ಪರವಾಗಿ ಆಗುವಂತಹ ಸೂಚನೆಗಳಿದೆ. ಅದನ್ನು ಹಾಳು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಡಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಲಾಭವನ್ನು ಪಡೆಯುವುದಕ್ಕೆ ಅವಕಾಶ ಇದೆ. ಆ ಸೂಚನೆಗಳು ಕಾಣ್ತಾ ಇದೆ. ಆದರೆ ನಿಮ್ಮ ಮಾತು ಎಲ್ಲೋ ಒಂದು ಕಡೆ ನಿಮಗೆ ಅದನ್ನೆಲ್ಲ ಅಡ್ಡಿ ಮಾಡಿಬಿಡುತ್ತೆ. ನಿಮಗೆ ಬರಬೇಕಾದಂಥದ್ದು, ಸಿಕ್ಕಬೇಕಾದಂಥದ್ದು ಎಲ್ಲವೂ ಕೂಡ ನಿಮ್ಮ ಮಾತಿನಿಂದ ದೂರವಾಗುತ್ತೆ, ಹಾಳಾಗುತ್ತೆ ಅನ್ನುವಂತಹ ಅರ್ಥ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡಬೇಡಿ, ಅದು ಒಳ್ಳೆಯದಲ್ಲ. ನಷ್ಟದ ಸೂಚನೆಯೇ ನಿಮಗೆ ಹೆಚ್ಚಾಗಿ ಕಾಡ್ತಾ ಇದೆ. ಪರನಿಂದೆ, ಆತ್ಮಪ್ರಶಂಸೆ ಎರಡೂ ಕೂಡ ಬೇಡ. ಬೇರೆಯವರನ್ನ ತೆಗಳತಕ್ಕಂಥದ್ದು, ನಿಮ್ಮ ಬಗ್ಗೆ ನೀವೇ ಹೇಳಿಕೊಳ್ಳುವಂಥದ್ದು, ಈ ಎರಡೂ ಕೂಡ ಒಳ್ಳೆಯದಲ್ಲ. ಹಣ್ಣು ಮತ್ತು ವ್ಯಾಪಾರ, ತರಕಾರಿ ಇತ್ಯಾದಿ ಚಿಕ್ಕ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಬಹಳ ಅನುಕೂಲ ಇರುವಂತಹ ದಿವಸ. ಆಸ್ತಿಕತೆಯ ಬಗ್ಗೆ ಪ್ರಶ್ನೆಯನ್ನು ಮಾಡಿ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ತೀರಿ. ಆಸ್ತಿಕತೆ ಅಂತಂದರೆ ಆಸ್ತಿ ಹೊಂದಿರೋರು ಅಂತಲ್ಲ ಅರ್ಥ. ದೇವರ ಬಗ್ಗೆ, ಪೂರ್ವಜನ್ಮದ ಬಗ್ಗೆ, ಪುನರ್ಜನ್ಮದ ಬಗ್ಗೆ ಅಥವಾ ಒಂದು ದಿವ್ಯ ಶಕ್ತಿಯ ಬಗ್ಗೆ ಇರತಕ್ಕಂತಹ ದೃಢವಾದ ಅಚಲವಾದ ನಂಬಿಕೆ, ಅದನ್ನು ಅನುಸರಿಸಿ ಹೋಗ್ತಕ್ಕಂತಹ ಶಿಷ್ಟ ಸಂಪ್ರದಾಯ, ಇದನ್ನು ಆಸ್ತಿಕತೆ ಅಂತ ಹೇಳಿ ಕರೆಯುವಂಥದ್ದು. ದೃಢವಾದಂತಹ ನಂಬಿಕೆ ಮಾತ್ರ ಕೆಲಸ ಮಾಡುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕು. ಯಾವುದರ ಬಗ್ಗೆ ನಾವು ಏನು ನಂಬಿಕೆಯನ್ನು ಇಟ್ಕೊಳ್ತೇವೋ ಆ ಭಾವನೆ ಹಾಗೇ ಆಗುತ್ತೆ.
ಅದು ಮಂತ್ರ ಇರ್ಬೋದು, ತೀರ್ಥ ಇರ್ಬೋದು, ಜ್ಯೋತಿಷ್ಕರಿರಬಹುದು, ದೇವರೇ ಆಗಿರಬಹುದು, ವೈದ್ಯರಾಗಿರ್ಬೋದು, ಗುರುಗಳಾಗಿರ್ಬೋದು, ನಾವು ತೆಗೆದುಕೊಳ್ಳತಕ್ಕಂತಹ ಔಷಧಿ ಆಗಿರ್ಬೋದು. ಈ ವಿಷಯಗಳಲ್ಲಿ ನಾವು ಯಾವ ಭಾವನೆಯನ್ನು ಇಟ್ಟುಕೊಳ್ತೀವೋ ಅದೇ ಭಾವನೆಯ ಪ್ರತಿಫಲ ನಮಗೆ ಸಿಗ್ತಕ್ಕಂಥದ್ದು. ಇದನ್ನು ದೃಢವಾದಂತಹ ನಂಬಿಕೆಯ ಆಧಾರದ ಮೇಲೆ ವ್ಯವಹರಿಸಬೇಕೇ ಹೊರತು ಅನುಮಾನದಿಂದ ಅಲ್ಲ, ಅನಿವಾರ್ಯತೆಯಿಂದಲೂ ಅಲ್ಲ ಅನ್ನುವಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಕಡಿಮೆ ರಕ್ತದೊತ್ತಡ, ಲೋ BP ಇರತಕ್ಕಂಥವರಿಗೆ ತೊಂದರೆ ಆಗಬಹುದು, ಎಚ್ಚರಿಕೆಯನ್ನು ವಹಿಸಿ. ಬೇರೆಯವರ ಆಲೋಚನೆ, ಅವರ ಪರಿಸ್ಥಿತಿ, ಮನಸ್ಥಿತಿ ಇದೆಲ್ಲವದನ್ನು ಅರ್ಥ ಮಾಡಿಕೊಂಡು ಕಾರ್ಯಪ್ರವೃತ್ತರಾಗಿ. ಅದಿಲ್ಲ ಅಂತಾದರೆ ಸ್ವಲ್ಪ ಮಟ್ಟಿಗೆ ಕಷ್ಟವಾದೀತು ಅನ್ನುವಂಥದ್ದು ಮುಖ್ಯವಾಗುತ್ತೆ. ನಿರ್ದಿಷ್ಟವಾದಂತಹ ಯಾವುದೋ ವಿಚಾರಕ್ಕೆ ಸ್ನೇಹಿತರ ಮಧ್ಯದಲ್ಲಿ ಜಗಳ ಆಗಬಹುದು, ಯಾವುದೋ ವಾದ ವಿವಾದಗಳು ಬರುತ್ತೆ, ಯಾವುದೋ ಒಂದು ವಿಷಯ ಜಗಳಕ್ಕೆ ಕಾರಣವಾಗುತ್ತೆ. ಇರ್ತಕ್ಕಂತಹ ಹಣ ಅಥವಾ ಅಧಿಕಾರ ಇದೆಲ್ಲ ನಿಮ್ಮ ಅಹಂಕಾರವನ್ನು ಹೆಚ್ಚು ಮಾಡಬಹುದು. ಇದು ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿಕೊಳ್ಳಿ. ವಾತಾವರಣದ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಜೊತೆಗೆ ನಿಮಗೇನೋ ಒಂದು ರೀತಿಯಲ್ಲಿ ಸಮಸ್ಯೆ ಆರೋಗ್ಯದ್ದು ಕಾಡಬಹುದು ಅನ್ನುವಂತಹ ಸೂಚನೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಚಂಡಿಕಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.